ಈಗ ನೋಡ್ರಿ, ಇದು ರಾಜ್ಯದ ಯುವಕರ ಏನು ಆ ಒಂದು ಸತತವಾಗಿ 74 ಮ್ಯಾಚ್ಗಳನ್ನು ಏನು ಆಡಿದ್ರು, ಇವತ್ತು ಊಹಿಸದೇ ಇರತಕ್ಕಂಥ ಜನಸಂಖ್ಯೆ ಅಲ್ಲಿ ಬಂದಿದೆ. ಸುಮಾರು 35,000 ಸ್ಥಾನಗಳಿದ್ದರೆ 3.5 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಅಲ್ಲಿ ಬಂದಿದ್ದಾರೆ. ಊಹೆ ಮಾಡಲಿಕ್ಕಾಗಿಲ್ಲ. ಸೊ ಈ ಘಟನೆ ಕೇವಲ ಆಡಳಿತ ಪಕ್ಷದವರಂತ ಅಲ್ಲ, ವಿರೋಧ ಪಕ್ಷದವರಂತ ಅಲ್ಲ, ಇವತ್ತೇನು ಇದು ಇಷ್ಟು ಜನ ಸೇರ್ತಾರಂತಕ್ಕಂಥ ಮುನ್ಸೂಚನೆ ಇವತ್ತು ಗೊತ್ತಾಗಿಲ್ಲ. ಹಾಗಾಗಿ ಘಟನೆ ನಡೆದಿದೆ, ನಡಿಬಾರ್ದಿತ್ತು. ಅನೇಕ ಯುವಕರು ಇವತ್ತು ಕಾಲು ತುಳಿತಕ್ಕೆ ನಾವು ನೋಡಿದೆ ನಿನ್ನೆ ಮೊನ್ನೆ ಟಿ ವಿನಲ್ಲಿ ಆ ತಂದೆ ತಾಯಂದಿರ ಆಕ್ರಂದನ. ಇವತ್ತು ಅವರಿಗೆ ತಂದೆ ತಾಯಿಗೆ ಭಗವಂತ ಶಕ್ತಿ ನೀಡಲಿ, ಅವ್ರ ಕುಟುಂಬಗಳಿಗೆ ಶಕ್ತಿ ನೀಡಲಿ ಅಂತೇಳಿ ನಿಮ್ಮ ಮೂಲಕ ಇವತ್ತು ಪ್ರತಿಷ್ಠೆಗಾಗಿ ಕಾಂಗ್ರೆಸ್ಸಿನ ಪ್ರತಿಷ್ಠೆಗಾಗಿ ಈಗ ಹೇಳಿದ್ನಲ್ಲ, ಅದು ಯಾರಿಗೂ ಊಹಿಸದೇ ಇರತಕ್ಕಂಥ ಜನಸಂಖ್ಯೆ ಬಂದಿರೋದೇ ಅನಾಹುತಕ್ಕೆ ಕಾರಣ. ಇವತ್ತು ನಾನು ಕೇಳಿದೆ, ಸುಮಾರು 11 ಗಂಟೆಯಿಂದ 2:30-3 ಗಂಟೆವರೆಗೆ ಮೆಟ್ರೋದಲ್ಲಿ 8.5 ಲಕ್ಷ ಜನ ಮೆಟ್ರೋದಲ್ಲಿ ಬಂದಿದ್ದಾರೆ. ಇವತ್ತು ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಘಟನೆ ನಡೆದಿದೆ. ತಪ್ಪು ಮಾಡದೇ ಇರೋರಿಗೆ ತೆಲೆದಂಡ ಆಗಿದೆ. ನೋಡ್ರಿ, ಈಗ ಅವರು ಪರ್ಮಿಷನ್ ಅನ್ನು ಕೊಡಲ್ಲ ಅಂತ ಹೇಳಿದ್ರು ಕೂಡ ಯಾರು ಏನಾಗಿದೆ, ಅವರ ಪರ್ಮಿಷನ್ ಕೊಡಂಗಿಲ್ಲ. ನನಗೆ ಪುರಸಭೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಕೊನೆಗೆ ಅವ್ರಿಗೆ ತೆಲೆದಂಡ ಮಾಡಿದ್ರು. ಈಗ ಏನಾಗಿದೆ ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದರೆ ಇವತ್ತು ನನಗೆ ತಿಳಿದಿರ್ತಕ್ಕಂಥ ವಿಚಾರ, ಇಷ್ಟು ಜನ ಸೇರ್ತಾರೆ ಅಂತಕ್ಕಂಥ ಒಂದು ಮುನ್ಸೂಚನೆ ಗೊತ್ತಾಗಿಲ್ಲ. ಹಾಗಾಗಿ ಘಟನೆ ನಡೆದಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಯಾರ್ಯಾರು ಈಗ ಅದರಲ್ಲಿ ಇಂಟೆಲಿಜೆನ್ಸಿ ಅವರು ಏನೇನು ಮಾಡಿದ್ದಾರೆ ಅದೆಲ್ಲ ಮುಂಜಾಗ್ರತೆ ವಹಿಸಬೇಕಿತ್ತು ಅಂತಕ್ಕಂಥದ್ದು ನಮ್ಮ ವಾದ ಅಷ್ಟೇ. ಆರೋಪಿ ಸಿಎಂ, ಆರೋಪಿ ವಿರೋಧ ಪಕ್ಷದವ್ರು ರಾಜಕಾರಣ ಮಾಡ್ತಾರೆ, ಎಲ್ಲದ್ರಾಗ ರಾಜಕಾರಣ ಮಾಡ್ತಾರೆ. ಈಗ ಅವ್ರ ಗೌರ್ಮೆಂಟ್ ಇದ್ರೆ ನಡೀತಾ ಇರಲಿಲ್ವಾ? ಸುಮ್ಮನೆ ರಾಜಕಾರಣ ಮಾಡೋದು ಬೇರೆ, ಇದು ಬೇರೆ. ಆಗಿರ್ತಕ್ಕಂಥ ಕುಟುಂಬಗಳಿಗೆ ನಷ್ಟ ಏನಾಗಿದೆ ಅದು ಆಗಬಾರ್ದಿತ್ತು ಅಂತಕ್ಕಂಥದ್ದು ನಮ್ಮ ಪ್ರಾರ್ಥನೆ. ಈಗ ಯಾರಾದರೂ ಅಲ್ಲಿಗೆ ಹೋಗಿ ಸಾಯ್ಬೇಕಂತ ಇಚ್ಛೆ ಇರುತ್ತಾ? ಸೇರಿದ್ದಾರೆ, ತುಳಿತಕ್ಕೆ ಒಳಗಾಗಿದ್ದಾರೆ. ಸೊ ಅನ್ಯಾಯ ಆಗಿದೆ, ಅವ್ರಿಗೆ ಆಗಬಾರ್ದಿತ್ತು, ಆಗಿದೆ. ಸೊ ಇದನ್ನು ನಾವು ಇವತ್ತು ಯಾರೇ ಇರಲಿ, ಈಗ ಅವರು ಸರ್ಕಾರ ಇದ್ದರೂ ಸೇರ್ತಿರ್ಲಿಲ್ವ ಜನ? IPL ನಡೀತಾ ಇರಲಿಲ್ವ? ಸೊ ಹಾಗಾಗಿ ಆಗಿದೆ. ಈ ಸೂಕ್ತ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಸೊ ಇದಾಗಿದೆ. ಎಲ್ಲೋ ಒಂದು ಕಡೆ ರಾಜಕಾರಣ ಇಂಥದ್ರಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇದು ಎಲ್ಲರ ಜವಾಬ್ದಾರಿ. ಯಾವುದೇ ಒಂದು ಪಾರ್ಟಿಯವ್ರು ಸೇರಿರಲಿಲ್ಲ ಅಲ್ಲಿ. ರಾಜ್ಯದ ಒಂದು ಅಭಿಮಾನದ ಬಗ್ಗೆ ಯೂತ್ಸ್ ಇಲ್ಲಿ ಕೊಪ್ಪಳದಲ್ಲಿ ನಾವು ಸ್ಕ್ರೀನ್ ಇಟ್ಟಿದ್ವಿ. 11-11ವರೆಗೆ 30-35 ಸಾವಿರ ಜನ ಯೂತ್ಸು, ಮಹಿಳೆಯರು ಕೂಡ ಇದ್ದರು ಅದರಲ್ಲಿ ವಿಶೇಷವಾಗಿ. ಹಾಗಾಗಿದೆ. ಸೊ ನಿರೀಕ್ಷೆ ಮೀರಿ ಸೇರಿರೋದೇ ಅದು ಅನಾಹುತಕ್ಕೆ ಕಾರಣ. ಥ್ಯಾಂಕ್ ಯು. ಈಗ ನೋಡ್ರಿ, ಇದು ರಾಜ್ಯದ ಯುವಕರ ಏನು ಆ ಒಂದು ಸತತವಾಗಿ 74 ಮ್ಯಾಚ್ಗಳನ್ನು ಏನು ಆಡಿದ್ರು, ಇವತ್ತು ಊಹಿಸದೇ ಇರತಕ್ಕಂಥ ಜನಸಂಖ್ಯೆ ಅಲ್ಲಿ ಬಂದಿದೆ. ಸುಮಾರು 35,000 ಸ್ಥಾನಗಳಿದ್ದರೆ 3.5 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಅಲ್ಲಿ ಬಂದಿದ್ದಾರೆ. ಊಹೆ ಮಾಡಲಿಕ್ಕಾಗಿಲ್ಲ. ಸೊ ಈ ಘಟನೆ ಕೇವಲ ಆಡಳಿತ ಪಕ್ಷದವರಂತ ಅಲ್ಲ, ವಿರೋಧ ಪಕ್ಷದವರಂತ ಅಲ್ಲ, ಇವತ್ತೇನು ಇದು ಇಷ್ಟು ಜನ ಸೇರ್ತಾರಂತಕ್ಕಂಥ ಮುನ್ಸೂಚನೆ ಇವತ್ತು ಗೊತ್ತಾಗಿಲ್ಲ. ಹಾಗಾಗಿ ಘಟನೆ ನಡೆದಿದೆ, ನಡಿಬಾರ್ದಿತ್ತು. ಅನೇಕ ಯುವಕರು ಇವತ್ತು ಕಾಲು ತುಳಿತಕ್ಕೆ ನಾವು ನೋಡಿದೆ ನಿನ್ನೆ ಮೊನ್ನೆ ಟಿ ವಿನಲ್ಲಿ ಆ ತಂದೆ ತಾಯಂದಿರ ಆಕ್ರಂದನ. ಇವತ್ತು ಅವರಿಗೆ ತಂದೆ ತಾಯಿಗೆ ಭಗವಂತ ಶಕ್ತಿ ನೀಡಲಿ, ಅವ್ರ ಕುಟುಂಬಗಳಿಗೆ ಶಕ್ತಿ ನೀಡಲಿ ಅಂತೇಳಿ ನಿಮ್ಮ ಮೂಲಕ ಇವತ್ತು ಪ್ರತಿಷ್ಠೆಗಾಗಿ ಕಾಂಗ್ರೆಸ್ಸಿನ ಪ್ರತಿಷ್ಠೆಗಾಗಿ ಈಗ ಹೇಳಿದ್ನಲ್ಲ, ಅದು ಯಾರಿಗೂ ಊಹಿಸದೇ ಇರತಕ್ಕಂಥ ಜನಸಂಖ್ಯೆ ಬಂದಿರೋದೇ ಅನಾಹುತಕ್ಕೆ ಕಾರಣ. ಇವತ್ತು ನಾನು ಕೇಳಿದೆ, ಸುಮಾರು 11 ಗಂಟೆಯಿಂದ 2:30-3 ಗಂಟೆವರೆಗೆ ಮೆಟ್ರೋದಲ್ಲಿ 8.5 ಲಕ್ಷ ಜನ ಮೆಟ್ರೋದಲ್ಲಿ ಬಂದಿದ್ದಾರೆ. ಇವತ್ತು ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಘಟನೆ ನಡೆದಿದೆ. ತಪ್ಪು ಮಾಡದೇ ಇರೋರಿಗೆ ತೆಲೆದಂಡ ಆಗಿದೆ. ನೋಡ್ರಿ, ಈಗ ಅವರು ಪರ್ಮಿಷನ್ ಅನ್ನು ಕೊಡಲ್ಲ ಅಂತ ಹೇಳಿದ್ರು ಕೂಡ ಯಾರು ಏನಾಗಿದೆ, ಅವರ ಪರ್ಮಿಷನ್ ಕೊಡಂಗಿಲ್ಲ. ನನಗೆ ಪುರಸಭೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಕೊನೆಗೆ ಅವ್ರಿಗೆ ತೆಲೆದಂಡ ಮಾಡಿದ್ರು. ಈಗ ಏನಾಗಿದೆ ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದರೆ
ಇವತ್ತು ನನಗೆ ತಿಳಿದಿರ್ತಕ್ಕಂಥ ವಿಚಾರ ಇಷ್ಟು ಜನ ಸೇರ್ತಾರೆ ಅಂತಕ್ಕಂಥ ಒಂದು ಮುನ್ಸೂಚನೆ ಗೊತ್ತಾಗಿಲ್ಲ. ಹಾಗಾಗಿ ಘಟನೆ ನಡೆದಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಯಾರ್ಯಾರು ಈಗ ಅದರಲ್ಲಿ ಇಂಟೆಲಿಜೆನ್ಸಿಯವರು ಏನೇನು ಮಾಡಿದ್ದಾರೆ ಅದೆಲ್ಲ ಮುಂಜಾಗ್ರತೆ ವಹಿಸಬೇಕಿತ್ತು ಅಂತಕ್ಕಂಥದ್ದು ನಮ್ಮ ವಾದ ಅಷ್ಟೇ. A1 ಆರೋಪಿ ಸಿಎಂ, A2 ಆರೋಪಿ DCM ಮತ್ತು ವಿರೋಧ ಪಕ್ಷದವರು ರಾಜಕಾರಣ ಮಾಡ್ತಾರೆ, ಎಲ್ಲದರಾಗ ರಾಜಕಾರಣ ಮಾಡ್ತಾರೆ. ಈಗ ಅವ್ರ ಗೌರ್ಮೆಂಟ್ ಇದ್ರೆ ನಡೀತಾ ಇರಲಿಲ್ವಾ? ಸುಮ್ಮನೆ ರಾಜಕಾರಣ ಮಾಡೋದು ಬೇರೆ, ಇದು ಬೇರೆ. ಆಗಿರ್ತಕ್ಕಂಥ ಕುಟುಂಬಗಳಿಗೆ ನಷ್ಟ ಏನಾಗಿದೆ ಅದು ಆಗಬಾರ್ದಿತ್ತು ಅಂತಕ್ಕಂಥದ್ದು ನಮ್ಮ ಪ್ರಾರ್ಥನೆ. ಈಗ ಯಾರಾದರೂ ಅಲ್ಲಿಗೆ ಹೋಗಿ ಸಾಯ್ಬೇಕಂತ ಇಚ್ಛೆ ಇರುತ್ತಾ? ಸೇರಿದ್ದಾರೆ, ತುಳಿತಕ್ಕೆ ಒಳಗಾಗಿದ್ದಾರೆ. ಸೊ ಅನ್ಯಾಯ ಆಗಿದೆ, ಅವ್ರಿಗೆ ಆಗಬಾರ್ದಿತ್ತು, ಆಗಿದೆ. ಸೊ ಇದನ್ನು ನಾವು ಇವತ್ತು ಯಾರೇ ಇರಲಿ, ಈಗ ಅವರು ಸರ್ಕಾರ ಇದ್ದರೂ ಸೇರ್ತಿರ್ಲಿಲ್ವ ಜನ? IPL ನಡೀತಾ ಇರಲಿಲ್ವ? ಸೊ ಹಾಗಾಗಿ ಆಗಿದೆ. ಈ ಸೂಕ್ತ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಸೊ ಇದಾಗಿದೆ. ಎಲ್ಲೋ ಒಂದು ಕಡೆ ರಾಜಕಾರಣ ಇಂಥದ್ರಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇದು ಎಲ್ಲರ ಜವಾಬ್ದಾರಿ. ಯಾವುದೇ ಒಂದು ಪಾರ್ಟಿಯವ್ರು ಸೇರಿರಲಿಲ್ಲ ಅಲ್ಲಿ. ರಾಜ್ಯದ ಒಂದು ಅಭಿಮಾನದ ಬಗ್ಗೆ ಯೂತ್ಸ್ ಇಲ್ಲಿ ಕೊಪ್ಪಳದಲ್ಲಿ ನಾವು ಸ್ಕ್ರೀನ್ ಇಟ್ಟಿದ್ವಿ. 11-11ವರೆಗೆ 30-35 ಸಾವಿರ ಜನ ಯೂತ್ಸು, ಮಹಿಳೆಯರು ಕೂಡ ಇದ್ದರು ಅದರಲ್ಲಿ ವಿಶೇಷವಾಗಿ. ಹಾಗಾಗಿದೆ. ಸೊ ನಿರೀಕ್ಷೆ ಮೀರಿ ಸೇರಿರೋದೇ ಅದು ಅನಾಹುತಕ್ಕೆ ಕಾರಣ. ಥ್ಯಾಂಕ್ ಯು. ಈಗ ನೋಡ್ರಿ, ಇದು ರಾಜ್ಯದ ಯುವಕರ ಏನು ಆ ಒಂದು ಸತತವಾಗಿ 74 ಮ್ಯಾಚ್ಗಳನ್ನು ಏನು ಆಡಿದ್ರು, ಇವತ್ತು ಊಹಿಸದೇ ಇರತಕ್ಕಂಥ ಜನಸಂಖ್ಯೆ ಅಲ್ಲಿ ಬಂದಿದೆ. ಸುಮಾರು 35,000 ಸ್ಥಾನಗಳಿದ್ದರೆ 3.5 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಅಲ್ಲಿ ಬಂದಿದ್ದಾರೆ. ಊಹೆ ಮಾಡಲಿಕ್ಕಾಗಿಲ್ಲ. ಸೊ ಈ ಘಟನೆ ಕೇವಲ ಆಡಳಿತ ಪಕ್ಷದವರಂತ ಅಲ್ಲ, ವಿರೋಧ ಪಕ್ಷದವರಂತ ಅಲ್ಲ. ಇವತ್ತೇನು ಇದು ಇಷ್ಟು ಜನ ಸೇರ್ತಾರಂತಕ್ಕಂಥ ಮುನ್ಸೂಚನೆ ಇವತ್ತು ಗೊತ್ತಾಗಿಲ್ಲ. ಹಾಗಾಗಿ ಘಟನೆ ನಡೆದಿದೆ, ನಡಿಬಾರ್ದಿತ್ತು. ಅನೇಕ ಯುವಕರು ಇವತ್ತು ಕಾಲು ತುಳಿತಕ್ಕೆ ನಾವು ನೋಡಿದ್ದೆ ನಿನ್ನೆ ಮೊನ್ನೆ TV-ನಲ್ಲಿ. ಆ ತಂದೆ ತಾಯಂದಿರ ಆಕ್ರಂದನ, ಇವತ್ತು ಅವರಿಗೆ ತಂದೆ ತಾಯಿಗೆ ಭಗವಂತ ಶಕ್ತಿ ನೀಡಲಿ, ಅವ್ರ ಕುಟುಂಬಗಳಿಗೆ ಶಕ್ತಿ ನೀಡಲಿ ಅಂತೇಳಿ ನಿಮ್ಮ ಮೂಲಕ ಇವತ್ತು ಪ್ರಾರ್ಥನೆ ಪ್ರತಿಷ್ಠೆಗಾಗಿ, ಕಾಂಗ್ರೆಸ್ಸಿನ ಪ್ರತಿಷ್ಠೆಗಾಗಿ ಈಗ ಹೇಳಿದ್ನಲ್ಲ, ಅದು ಯಾರಿಗೂ ಊಹಿಸದೇ ಇರತಕ್ಕಂಥ ಜನಸಂಖ್ಯೆ ಬಂದಿರೋದೇ ಅನಾಹುತಕ್ಕೆ ಕಾರಣ. ಇವತ್ತು ನಾನು ಕೇಳಿದೆ, ಸುಮಾರು 11 ಗಂಟೆಯಿಂದ 2:30-3 ಗಂಟೆವರೆಗೆ ಮೆಟ್ರೋದಲ್ಲಿ 8.5 ಲಕ್ಷ ಜನ ಮೆಟ್ರೋದಲ್ಲಿ ಪಾಸಾಗಿದ್ದಾರೆ, ಬಂದಿದ್ದಾರೆ. ಇವತ್ತು ಯಾರು ಊಹೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಘಟನೆ ನಡೆದಿದೆ. ತಪ್ಪು ಮಾಡದೇ ಇರೋರಿಗೆ ತೆಲೆದಂಡ ಆಗಿದೆ. ನೋಡ್ರಿ, ಈಗ ಅವರು ಪರ್ಮಿಷನ್ ನಾವು ಕೊಡಲ್ಲ ಅಂತ ಹೇಳಿದ್ರು ಕೂಡ ಯಾರು ಏನಾಗಿದೆ? ಅವರ ಪರ್ಮಿಷನ್ ಕೊಡಂಗಿಲ್ಲ. ನನಗೆ ಫೋರ್ಸಬಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಕೊನೆಗೆ ಅವ್ರಿಗೆ ತೆಲೆದಂಡ ಮಾಡಿದ್ರು. ಈಗ ಏನಾಗಿದೆ ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದರೆ ಇವತ್ತು ನನಗೆ ತಿಳಿದಿರ್ತಕ್ಕಂಥ ವಿಚಾರ ಇಷ್ಟು ಜನ ಸೇರ್ತಾರೆ ಅಂತಕ್ಕಂಥ ಒಂದು ಮುನ್ಸೂಚನೆ ಗೊತ್ತಾಗಿಲ್ಲ. ಹಾಗಾಗಿ ಘಟನೆ ನಡೆದಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಯಾರ್ಯಾರು ಈಗ ಅದರಲ್ಲಿ ಇಂಟೆಲಿಜೆನ್ಸಿಯವರು ಏನೇನು ಮಾಡಿದ್ದಾರೆ ಅದೆಲ್ಲ ಮುಂಜಾಗ್ರತೆ ವಹಿಸಬೇಕಿತ್ತು ಅಂತಕ್ಕಂಥದ್ದು ನಮ್ಮ ವಾದ ಅಷ್ಟೇ. A1 ಆರೋಪಿ ಸಿಎಂ, A2 ಆರೋಪಿ DCM ಮತ್ತು ವಿರೋಧ ಪಕ್ಷದವರು ರಾಜಕಾರಣ ಮಾಡ್ತಾರೆ, ಎಲ್ಲದರಾಗ ರಾಜಕಾರಣ ಮಾಡ್ತಾರೆ. ಈಗ ಅವ್ರ ಗೌರ್ಮೆಂಟ್ ಇದ್ರೆ ನಡೀತಾ ಇರಲಿಲ್ವಾ? ಸುಮ್ಮನೆ ರಾಜಕಾರಣ ಮಾಡೋದು ಬೇರೆ, ಇದು ಬೇರೆ. ಆಗಿರ್ತಕ್ಕಂಥ ಕುಟುಂಬಗಳಿಗೆ ನಷ್ಟ ಏನಾಗಿದೆ ಅದು ಆಗಬಾರ್ದಿತ್ತು ಅಂತಕ್ಕಂಥದ್ದು ನಮ್ಮ ಪ್ರಾರ್ಥನೆ. ಈಗ ಯಾರಾದರೂ ಅಲ್ಲಿಗೆ ಹೋಗಿ ಸಾಯ್ಬೇಕಂತ ಇಚ್ಛೆ ಇರುತ್ತಾ? ಸೇರಿದ್ದಾರೆ, ತುಳಿತಕ್ಕೆ ಒಳಗಾಗಿದ್ದಾರೆ. ಸೊ ಅನ್ಯಾಯ ಆಗಿದೆ, ಅವ್ರಿಗೆ ಆಗಬಾರ್ದಿತ್ತು, ಆಗಿದೆ. ಸೊ ಇದನ್ನು ನಾವು ಇವತ್ತು ಯಾರೇ ಇರಲಿ, ಈಗ ಅವರು ಸರ್ಕಾರ ಇದ್ದರೂ ಸೇರ್ತಿರ್ಲಿಲ್ವ ಜನ? IPL ನಡೀತಾ ಇರಲಿಲ್ವ? ಸೊ ಹಾಗಾಗಿ ಆಗಿದೆ. ಈ ಸೂಕ್ತ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಸೊ ಇದಾಗಿದೆ. ಎಲ್ಲೋ ಒಂದು ಕಡೆ ರಾಜಕಾರಣ ಇಂಥದ್ರಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇದು ಎಲ್ಲರ ಜವಾಬ್ದಾರಿ. ಯಾವುದೇ ಒಂದು ಪಾರ್ಟಿಯವ್ರು ಸೇರಿರಲಿಲ್ಲ ಅಲ್ಲಿ. ರಾಜ್ಯದ ಒಂದು ಅಭಿಮಾನದ ಬಗ್ಗೆ ಯೂತ್ಸ್ ಇಲ್ಲಿ ಕೊಪ್ಪಳದಲ್ಲಿ ನಾವು ಸ್ಕ್ರೀನ್ ಇಟ್ಟಿದ್ವಿ. 11-11ವರೆಗೆ 30-35 ಸಾವಿರ ಜನ ಯೂತ್ಸು, ಮಹಿಳೆಯರು ಕೂಡ ಇದ್ದರು ಅದರಲ್ಲಿ ವಿಶೇಷವಾಗಿ. ಹಾಗಾಗಿದೆ. ಸೊ ನಿರೀಕ್ಷೆ ಮೀರಿ ಸೇರಿರೋದೇ ಅದು ಅನಾಹುತಕ್ಕೆ ಕಾರಣ. ಥ್ಯಾಂಕ್ ಯು. ಈಗ ನೋಡ್ರಿ, ಇದು ರಾಜ್ಯದ ಯುವಕರ ಏನು ಆ ಒಂದು ಸತತವಾಗಿ 74 ಮ್ಯಾಚ್ಗಳನ್ನು ಏನು ಆಡಿದ್ರು, ಇವತ್ತು ಊಹಿಸದೇ ಇರತಕ್ಕಂಥ ಜನಸಂಖ್ಯೆ ಅಲ್ಲಿ ಬಂದಿದೆ. ಸುಮಾರು 35,000 ಸ್ಥಾನಗಳಿದ್ದರೆ 3.5 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಅಲ್ಲಿ ಬಂದಿದ್ದಾರೆ.
ಊಹೆ ಮಾಡಲಿಕ್ಕಾಗಿಲ್ಲ. ಸೊ ಈ ಘಟನೆ ಕೇವಲ ಆಡಳಿತ ಪಕ್ಷದವರಂತ ಅಲ್ಲ, ವಿರೋಧ ಪಕ್ಷದವರಂತ ಅಲ್ಲ, ಇವತ್ತೇನು ಇದು ಇಷ್ಟು ಜನ ಸೇರ್ತಾರಂತಕ್ಕಂಥ ಮುನ್ಸೂಚನೆ ಇವತ್ತು ಗೊತ್ತಾಗಿಲ್ಲ. ಹಾಗಾಗಿ ಘಟನೆ ನಡೆದಿದೆ, ನಡಿಬಾರ್ದಿತ್ತು. ಅನೇಕ ಯುವಕರು ಇವತ್ತು ಕಾಲು ತುಳಿತಕ್ಕೆ ನಾವು ನೋಡಿದೆ ನಿನ್ನೆ ಮೊನ್ನೆ ಟಿ ವಿನಲ್ಲಿ ಆ ತಂದೆ ತಾಯಂದಿರ ಆಕ್ರಂದನ. ಇವತ್ತು ಅವರಿಗೆ ತಂದೆ ತಾಯಿಗೆ ಭಗವಂತ ಶಕ್ತಿ ನೀಡಲಿ, ಅವ್ರ ಕುಟುಂಬಗಳಿಗೆ ಶಕ್ತಿ ನೀಡಲಿ ಅಂತೇಳಿ ನಿಮ್ಮ ಮೂಲಕ ಇವತ್ತು ಪ್ರಾರ್ಥನೆ ಮಾಡಿ. ಪ್ರತಿಷ್ಠೆಗಾಗಿ ಕಾಂಗ್ರೆಸ್ಸಿನ ಪ್ರತಿಷ್ಠೆಗಾಗಿ ಈಗ ಹೇಳಿದ್ನಲ್ಲ, ಅದು ಯಾರಿಗೂ ಊಹಿಸದೇ ಇರತಕ್ಕಂಥ ಜನಸಂಖ್ಯೆ ಬಂದಿರೋದೇ ಅನಾಹುತಕ್ಕೆ ಕಾರಣ. ಇವತ್ತು ನಾನು ಕೇಳಿದೆ, ಸುಮಾರು 11 ಗಂಟೆಯಿಂದ 2:30-3 ಗಂಟೆವರೆಗೆ ಮೆಟ್ರೋದಲ್ಲಿ 8.5 ಲಕ್ಷ ಜನ ಮೆಟ್ರೋದಲ್ಲಿ ಬಂದಿದ್ದಾರೆ. ಇವತ್ತು ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಘಟನೆ ನಡೆದಿದೆ. ಅಂದ್ರೆ ತಪ್ಪು ಮಾಡದೇ ಇರೋರಿಗೆ ತೆಲೆದಂಡ ಆಗಿದೆ. ನೋಡ್ರಿ, ಈಗ ಅವರು ಪರ್ಮಿಷನ್ ಅನ್ನು ಕೊಡಲ್ಲ ಅಂತ ಹೇಳಿದ್ರು ಕೂಡ ಯಾರು ಕಮಿಷನರ್ ದಯಾನಂದ್ ಏನಾಗಿದೆ, ಅವರ ಪರ್ಮಿಷನ್ ಕೊಡಂಗಿಲ್ಲ. ನನಗೆ ಪುರಸಭೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಕೊನೆಗೆ ಅವ್ರಿಗೆ ತೆಲೆದಂಡ ಮಾಡಿದ್ರು. ಈಗ ಏನಾಗಿದೆ ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದರೆ ಇವತ್ತು ನನಗೆ ತಿಳಿದಿರ್ತಕ್ಕಂಥ ವಿಚಾರ, ಇಷ್ಟು ಜನ ಸೇರ್ತಾರೆ ಅಂತಕ್ಕಂಥ ಒಂದು ಮುನ್ಸೂಚನೆ ಗೊತ್ತಾಗಿಲ್ಲ. ಹಾಗಾಗಿ ಘಟನೆ ನಡೆದಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಯಾರ್ಯಾರು ಈಗ ಅದರಲ್ಲಿ ಇಂಟೆಲಿಜೆನ್ಸಿಯವರು ಏನೇನು ಮಾಡಿದ್ದಾರೆ ಅದೆಲ್ಲ ಮುಂಜಾಗ್ರತೆ ವಹಿಸಬೇಕಿತ್ತು ಅಂತಕ್ಕಂಥದ್ದು ನಮ್ಮ ವಾದ ಅಷ್ಟೇ. A1 ಆರೋಪಿ CM, A2 ಆರೋಪಿ DCM ಮತ್ತು ವಿರೋಧ ಪಕ್ಷದವ್ರು ರಾಜಕಾರಣ ಮಾಡ್ತಾರೆ, ಎಲ್ಲದರಾಗ ರಾಜಕಾರಣ ಮಾಡ್ತಾರೆ. ಈಗ ಅವ್ರ ಗೌರ್ಮೆಂಟ್ ಇದ್ರೆ ನಡೀತಾ ಇರಲಿಲ್ವಾ? ಸುಮ್ಮನೆ ರಾಜಕಾರಣ ಮಾಡೋದು ಬೇರೆ, ಇದು ಬೇರೆ. ಆಗಿರ್ತಕ್ಕಂಥ ಕುಟುಂಬಗಳಿಗೆ ನಷ್ಟ ಏನಾಗಿದೆ ಅದು ಆಗಬಾರ್ದಿತ್ತು ಅಂತಕ್ಕಂಥದ್ದು ನಮ್ಮ ಪ್ರಾರ್ಥನೆ. ಈಗ ಯಾರಾದರೂ ಅಲ್ಲಿಗೆ ಹೋಗಿ ಸಾಯ್ಬೇಕಂತ ಇಚ್ಛೆ ಇರುತ್ತಾ? ಸೇರಿದ್ದಾರೆ, ತುಳಿತಕ್ಕೆ ಒಳಗಾಗಿದ್ದಾರೆ. ಸೊ ಅನ್ಯಾಯ ಆಗಿದೆ, ಅವ್ರಿಗೆ ಆಗಬಾರ್ದಿತ್ತು, ಆಗಿದೆ. ಸೊ ಇದನ್ನು ನಾವು ಇವತ್ತು ಯಾರೇ ಇರಲಿ, ಈಗ ಅವರು ಸರ್ಕಾರ ಇದ್ದರೂ ಸೇರ್ತಿರ್ಲಿಲ್ವ ಜನ? IPL ನಡೀತಾ ಇರಲಿಲ್ವ? ಸೊ ಹಾಗಾಗಿ ಆಗಿದೆ. ಈ ಸೂಕ್ತ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಸೊ ಇದಾಗಿದೆ. ಎಲ್ಲೋ ಒಂದು ಕಡೆ ರಾಜಕಾರಣ ಇಂಥದ್ರಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇದು ಎಲ್ಲರ ಜವಾಬ್ದಾರಿ. ಯಾವುದೇ ಒಂದು ಪಾರ್ಟಿಯವ್ರು ಸೇರಿರಲಿಲ್ಲ ಅಲ್ಲಿ. ರಾಜ್ಯದ ಒಂದು ಅಭಿಮಾನದ ಬಗ್ಗೆ ಯೂತ್ಸ್ ಇಲ್ಲಿ ಕೊಪ್ಪಳದಲ್ಲಿ ನಾವು ಸ್ಕ್ರೀನ್ ಇಟ್ಟಿದ್ವಿ. 11-11ವರೆಗೆ 30-35 ಸಾವಿರ ಜನ ಯೂತ್ಸು, ಮಹಿಳೆಯರು ಕೂಡ ಇದ್ದರು ಅದರಲ್ಲಿ ವಿಶೇಷವಾಗಿ. ಹಾಗಾಗಿದೆ. ಸೊ ನಿರೀಕ್ಷೆ ಮೀರಿ ಸೇರಿರೋದೇ ಅದು ಅನಾಹುತಕ್ಕೆ ಕಾರಣ. ಥ್ಯಾಂಕ್ ಯು.